ಈ ಚಳವಳಿ ಸಾಗಿದೆ. ಇದ್ರ ಹಿಂದೆ ಬರೀ ನಮ್ಮವರೇ ಇದ್ದಾರೆ ಅಂತಲ್ಲ, ಕಾಣದ ಕೈಗಳು ಬಹಳಷ್ಟು ಇದ್ದಾವೆ. ಇದರಿಂದ ತೊಂದರೆ ಆಗುತ್ತೆ ಯಾರಿಗೆ? ಫಸ್ಟ್ ಹಿಂದೂ ಧರ್ಮ ಬಹಳ ಡೇಂಜರ್ ಪೊಸಿಷನ್ ಅಲ್ಲಿ ಇದೆ. ಹಿಂದೂ ಧರ್ಮವನ್ನ ನಾವು ರಕ್ಷಣೆ ಮಾಡಬೇಕು. ಅದ್ರ ಮಧ್ಯೆ ಲಿಂಗಾಯತರು ನಾವು ಸಪರೇಟು ಅಂತಂದ್ರೆ ಅದು ಹಿಂದೂ ಧರ್ಮಕ್ಕೆ ಮಾಡುವ ಅತಿ ದೊಡ್ಡ ಅನ್ಯಾಯ ಅಲ್ಲ. ಬೌದ್ಧ ಧರ್ಮ ಹುಟ್ಟಿದ್ದಿಲ್ಲಿಂದ, ಜೈನ್ ಹುಟ್ಟಿದ್ದಿಲ್ಲಿಂದ, ಸಿಖ್ ಹಂಗಾರೆ ಹಿಂದೂ ಧರ್ಮ ಹೋಯ್ತಾ? ಇಲ್ಲಲ್ಲ. ಎಲ್ಲವೂ ಇಲ್ಲೇ ಹುಟ್ಟಿದವು, ಎಲ್ಲವೂ ವಿಶ್ವಕ್ಕೆ. ಈಗ ಬೌದ್ಧ ಧರ್ಮ ವಿಶ್ವವ್ಯಾಪಿ ಯಾಕಾಯ್ತು? ಈಗ ನಿಮ್ಮಲ್ಲಿ ಸಮಾನತೆಯನ್ನು ಕೊಟ್ಟಿದ್ರೆ, ನಿಮ್ಮಲ್ಲಿರ್ತಕ್ಕಂಥ ಕರ್ಮಠತೆ ಹೋಗಿದ್ದಿದ್ರೆ ಯಾಕೆ ಇವೆಲ್ಲ ಹುಡ್ತಿದ್ದು? ಈಗ ಜಾತಿ ವ್ಯವಸ್ಥೆ, ಒಂದ್ ನಿಮಿಷ. ಯಾಸಿದ್ದೀಸ್ ಅಂತ ಹೇಳಿ ಇರಾಕು, ಇರಾನು ಮತ್ತು ಅಫ್ಘಾನಿಸ್ತಾನ ಒಂದು ಪ್ರಾಂತ್ಯದಲ್ಲಿ ಯಾಸಿದ್ದೀಸ್ ಅಂತ ಇದ್ದಾರೆ. ಅವ್ರಿಗೆ ಏನು ಅಂತ ಹೇಳಿದ್ರೆ ಬೇಸಿಕಲಿ ಅವರು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಕ್ಕಂಥದ್ದು ಇವತ್ತಿಗೂ ಇದೆ. ಇವತ್ತು ಆಸ್ ಆಫ್ ಟುಡೇ ಆಲ್ಸೋ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರ ಕಾಸ್ಟ್ಯೂಮ್ಸ್ ಏನಿದೆ ಆ ಅರಬ್ ಕಲ್ಚರ್ಗೆ ಸೀಮಿತವಾಗಿ ಕಾಸ್ಟ್ಯೂಮ್ಸ್ ಮಾಡ್ತಾರೆ. ಆದರೆ ಮಿಕ್ಕಿದ ಎಲ್ಲ ಪ್ರಾಕ್ಟೀಸಸ್ಸು ಸಹ ಸುಬ್ರಹ್ಮಣ್ಯ ಆರಾಧನೆ, ದೀಪಾರಾಧನೆ, ನಾಗಾರಾಧನೆ ಎಲ್ಲಾನು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಬಂದೆ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಯಾಸಿದ್ದೀಸು ಯಾವ ಅಫ್ಘಾನಿಸ್ತಾನ, ಇರಾನು, ಇರಾಕು ಎಲ್ಲಿ ಮುಸ್ಲಿಂ ಪ್ರಾಂತ್ಯ ಏನು ಮೆಜಾರಿಟಿನಲ್ಲಿದೆ ಅಂಥವರು ಇವತ್ತು ಹಿಂದೂ ಧರ್ಮಕ್ಕೆ ನಾವು ತುಂಬ ಹತ್ತಿರವಾಗಿದ್ದೀವಿ, ನಮ್ಮನ್ನ ಹಿಂದೂಗಳಾಗಿ ಕನ್ವರ್ಟ್ ಮಾಡಿಸ್ತಕ್ಕಂತಹ ಒಂದು ಸಪ್ರೇಟಾಗಿ ಹೋಗ್ತಿದ್ದಾಗ ನಾವು ನಮ್ಮ ಭಾರತದಲ್ಲಿರ್ತಕ್ಕಂಥವರು ಯಾರಿದ್ದೇವೆ, ಯಾರೇ ಆಗಲಿ, ಈ ರೀತಿ ಹೋರಾಟಗಳೇನಿದೆ ಏನಾಗುತ್ತಲ್ಲ, ನಮ್ಮ ಎಲ್ಲೋ ಒಂದ್ ಕಡೆ ಭಾರತದ ಶಕ್ತಿ ಏನಿದೆ ಒಗ್ಗಟ್ಟನ್ನ ಮುರಿತಕ್ಕಂತಹದ್ದಾಗುತ್ತೆ. ಬಂದೆ ನೋಡಿ, ಜೈನರು ಮತ್ತು ಜೈನರು ಏನಿದೆ 2500 ವರ್ಷಗಳ ಹಿಂದೆ, ಬೌದ್ಧರು ತತ್ಸುಮಾರು 2200 ವರ್ಷಗಳ ಹಿಂದೆ, ಸಿಖ್ರು 450 ವರ್ಷಗಳ ಹಿಂದೆ, ಮತ್ತು ಜೂಯಿಸ್ಗೆ ಮತ್ತು ಜೊಹರಾಟ್ರಿಸನ್ಸ್ ಅಂದ್ರೆ ಪಾರ್ಸೀಸ್ಗೆ ಬೇರೆ ಅದು ಪ್ರತ್ಯೇಕ ಎಥ್ನಿಕಲ್ ಧರ್ಮ. ಅಂದ್ರೆ ನಾನು ಇದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದ್ರಿಂದ ಹೇಳ್ತಾ ಇದ್ದೀನಿ. ಈ ಎಲ್ಲಾ ಧರ್ಮಗಳನ್ನೂ ಸಹ ಭಾರತಕ್ಕೆ ಜಾಗ ಕೊಟ್ಟಿದೆ. ಯಾವುದು? ಜೈನರು ಒಂದ್ ನಿಮಿಷ, ಈ ಮೂರೇನಿದೆ, ಫಸ್ಟ್ ಮೂರೇನಿದೆ, ಜೈನರು, ಬೌದ್ಧರು ಮತ್ತು ಸಿಖ್ರು ಭಾರತದಲ್ಲಿ ಹುಟ್ಟಿದ್ದು. ಜೊರಾಟ್ರಿಸನ್ಸ್ ಮತ್ತು ಜೂಯಿಶ್ ಏನಿದ್ದಾರೆ ಭಾರತದಲ್ಲಿ ಜಾಗ ಕೊಡ್ತಾರೆ ಅವರು. ಅಂದ್ರೆ ಭಾರತದಲ್ಲಿ ಅದರಿಂದ ಏನ್ ತೊಂದರೆ ಆಯ್ತು? ದೇಶದ ಅಖಂಡತೆ, ಸಮಗ್ರತೆ ಮತ್ತು ಭದ್ರತೆಗೆ ಏನ್ ತೊಂದರೆ ಆಯ್ತು? ಎಲ್ಲವೂ ಸಹ ವಿವಿಧ ಜಾತಿ ಧರ್ಮಗಳ ಅದನ್ನೇ ಬರ್ತಾ ಇದೆ. ಸನಾತನ ಧರ್ಮದಲ್ಲಿ ಯಾರ್ಯಾರು ನಂಬಿಕೆ ಇಡ್ತಾರೆ ಅವ್ರು ಎಲ್ಲರೂ ಸಹ ಗಣಪತಿ ಆರಾಧನೆ, ಸನಾತನ ಧರ್ಮ ಅಲ್ಲ ನಮ್ದು ಲಿಂಗಾಯತ ಧರ್ಮ ಅಂತ ಅವ್ರು ಹೇಳ್ತಿದ್ದಾರೆ. ನಾನು ಫೋರ್ಸ್ ಮಾಡ್ತಾ ಇಲ್ಲ. ನಾನು ಹೇಳಿದ್ದು, ನಾನು ಆಗ್ಲೇ ಹೇಳಿದೆ, ಸರ್ ಬರಕ್ಕಿಂತ ಮುಂಚೆನೆ ಹೇಳಿದೆ, ಸದನದಲ್ಲಿ 1967-68 ಅಲ್ಲಿ ಏನ್ ನಿಜಲಿಂಗಪ್ಪರು ಹೇಳಿದ್ದಾರೆ ಅದನ್ನ ಎಲ್ಲರೂ ಓದ್ಕೊಳ್ಳಿ. 1940 ಅಲ್ಲೇ ಕುಂಭಕೋಣಂನಲ್ಲಿ ಮಾಡಿದ ಅಧಿವೇಶನದಲ್ಲಿ ಈಗಲೂ ಕೂಡ ಕೇಂದ್ರ ಸರ್ಕಾರ 3 ಕಾರಣಗಳಲ್ಲಿ ಏನ್ ಕೊಟ್ಟಿದೆ? ನಿಜಲಿಂಗಪ್ಪರು ಹೇಳಿದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿ. ಯಾರು ಎಂ ಬಿ ಪಾಟೀಲ್ ಅಂತವರು, ಯಾರು ಎಂ ಬಿ ಪಾಟೀಲ್ ಅಂತವರು, ಯಾರು ಸಿದ್ದರಾಮಯ್ಯ ಅಂತವ್ರು ಡಿವೈಡರ್ಸ್ ಬರ್ತಾರೆ, ಆವಾಗ ಈ ತರ ಆಗುತ್ತೆ. ಆವಾಗ ಈ ರೀತಿ ಆಗುತ್ತೆ. ಸ್ವಾಮಿಗಳು ಜಾಯಿನ್ ಆಗಿದ್ದಾರೆ ಇದಾರೆ ಅವರು ಲೈನ್ ಅಲ್ಲಿ. ಓಕೆ, ಬಸವಲಿಂಗ ಪಟ್ಟದೇವರ ಸ್ವಾಮಿಗಳು ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ, ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ರೀ ಗುರುಗಳ. ಶರಣಾರ್ಥಿಯಮ್ಮ. ಚನ್ನಬಸವಾನಂದ ಸ್ವಾಮೀಜಿ ಅವ್ರು ಮಾತಾಡೋದು. ಚನ್ನಬಸವಾನಂದ ನೋಡ್ರಿ, ಇಂಥವ ಕೆಲಸ ಮಾಡ್ತಾರ್ರಿ ನಮ್ಮವ್ರು. ಬರೀ ಹಿಂಗೆ ಹೇಳ್ತಾರೆ, ನಮ್ಗೆ ಗೊತ್ತಾಗಲ್ಲ, ನಾವು ನೋಡಕ್ಕಾಗಲ್ಲ ನಿಮ್ಮನ್ನ, ಹಂಗಾಗಿ ನಮ್ಗೆ ಗೊತ್ತಾಗ್ಲಿಲ್ಲ, ದಯವಿಟ್ಟು ಕ್ಷಮೆ ಇರ್ಲಿ. ನಾನು ಬಹಳ ಮೇಡಮ್ ಜಾಯ್ನ್ ಆಗಿ ರಾಧಕರೇ ಇರ್ಲಿ ಕ್ಷಮಿಸ್ಬಿಡ್ರಿ. ಈಗ ಏನ್ ಮಾಡ್ಬೇಕಂತೀರಿ? ಈಗ ಮಾಡ್ಬೇಕು, ಧರ್ಮ ಸಪರೇಟ್ ಮಾಡ್ಬೇಕು, ಬಿಡ್ಬೇಕು, ಏನು ನಿಮ್ಮ ಅಭಿಪ್ರಾಯ ಏನ್ರಿ? ಈಗ ನಾವು ಈ ಮುಂಚೆನೂ ನಾವೆಲ್ಲ ಸಾಕಷ್ಟು ಹೋರಾಟ ಮಾಡಿದೀವಿ. ಜಗದ್ಗುರು ಮಾತೆ ಮಹಾದೇವಿ ಅವರು ಇದ್ದಾಗ ನಾವೆಲ್ಲ ಸಾಕಷ್ಟು ಚರ್ಚೆ ಮಾಡಿದೀವಿ. ಎಂದಿಗೂ ಕೂಡ ಲಿಂಗಾಯತ ಧರ್ಮ ಇದು ಸ್ವತಂತ್ರ ಧರ್ಮನೇ. ಈಗ ಧಾರ್ಮಿಕ ಅಲ್ಪಸಂಖ್ಯಾತರ ಸೌಲಭ್ಯಗಳು ಸಿಗಲೇಬೇಕು, ಮಾನ್ಯತೆ ಇದಕ್ಕೆ ಸಿಗಲೇಬೇಕು, ಸಾಂವಿಧಾನಿಕ ಮಾನ್ಯತೆ ಸಿಗಲೇಬೇಕು. 12ನೇ ಶತಮಾನದಲ್ಲಿ ಗುರು ಬಸವಣ್ಣವ್ರು ಕೊಟ್ಟಂತ ಧರ್ಮ ಇದು ಯಾವತ್ತೂ ಸ್ವತಂತ್ರ ಧರ್ಮನೇ. ಮಾನ್ಯತೆ ಕೊಡಬೇಕು. ಮತ್ತು ಲಿಂಗಾಯತ ಸಮುದಾಯದಲ್ಲಿ ಇರ್ತಕ್ಕಂತಹ ಅನೇಕ ತಳ ಸಮುದಾಯದವರು, ಹಡಪದ
ಕಂಬಾರ ಕುಂಬಾರ ಎಲ್ಲರಿಗೂ ನ್ಯಾಯ ಸಿಗಬೇಕು, ಸಾಮಾಜಿಕ ನ್ಯಾಯ. ಅದಕ್ಕಾಗಿ ಈಗ ಧಾರ್ಮಿಕ ಈಗ ಅಲ್ಪಸಂಖ್ಯಾತರ ಗುರುಗಳ ಸವಲತ್ತು ಸ್ವಲ್ಪ ಸಿಗಬೇಕು, ತಡೀತೀನಿ. ಒಂದನೇ ಉದ್ದೇಶ. ಗುರುಗಳ ನಿಮ್ಮನ್ನ ಸ್ವಲ್ಪ ತಡಿತೀನಿ. ಈಗ ಏನು 2018ರಲ್ಲಿ ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿತ್ತು, ಅದಕ್ಕೆ ಉತ್ತರ ಹೌದು. ಕೊಟ್ಟಿರುವಂತಹ ಕೇಂದ್ರ ಸರ್ಕಾರ 3 ವಿಚಾರಗಳನ್ನ ಕಾರಣಗಳನ್ನ ಕೊಟ್ಟಿದೆ. ಅದರಲ್ಲಿ 2ನೇ ಕಾರಣ, ಲಿಂಗಾಯತರದಲ್ಲಿ ದಲಿತ SC STಗಳ ಜಾತಿಗಳಿವೆ, ಪ್ರತ್ಯೇಕ ಧರ್ಮದ ಹೌದು. ಮಾನ್ಯತೆ ಕೊಟ್ಟರೆ ಅದರಲ್ಲಿರೋ SC ST ಜಾತಿಗಳಿಗೆ ಈಗ ಲಭ್ಯ ಇರುವ ಮೀಸಲಾತಿಯಂತಹ ಸೌಲಭ್ಯಗಳು ರದ್ದಾಗುತ್ತವೆ ಅನ್ನೋ ಕಾರಣವನ್ನ ಇಲ್ಲಿ ಕೊಡಲಾಗಿದೆ. ಸೊ ಅದು 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 ಕೇಳ್ತೀನಿ ನಾನು, ಸ್ಪಷ್ಟವಾಗಿ ಹೇಳ್ತೀನಿ. ಒಂದು ಯಾವುದೇ ಕಾರಣಕ್ಕೂ ಕೂಡ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಸಿಕ್ಕಾಗ ನಮ್ಮಲ್ಲಿರ್ತಕ್ಕಂತಹ ಈ ದಲಿತ SC ST ವರ್ಗದವರಿಗೆ ಅವ್ರು ಪಡ್ಕೊಳ್ತಕ್ಕಂತಹ ಒಂದು ಸೌಲಭ್ಯ ಏನಿದೆ ಅದು ರದ್ದಾಗೋದಿಲ್ಲ ಕಾನೂನಾತ್ಮಕವಾಗಿ. ಯಾಕಂದ್ರೆ ಇವಾಗ ಸಿಖ್ರಲ್ಲಿ ಕೂಡ SC ST ಇದ್ದಾರೆ. ಹೌದು. ನಮ್ಮ ಹೋಮ್ ಮಿನಿಸ್ಟರ್ ಬೂಟಾ ಸಿಂಗ್ ಅವರು ಹರಳೆಯ ಸಮಾಜಕ್ಕೆ ಸಂಬಂಧಪಟ್ಟಂತವ್ರು. ಅವ್ರು SC ಸೌಲಭ್ಯನೂ ತಗೋತಾ ಇದ್ರು. ಸಿಖ್ ಧರ್ಮದ ಒಂದು ಅನುಯಾಯಿಗಳಾಗಿದ್ದು ಸಹ ಅವರು ದಲಿತ ವರ್ಗದ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ಪಡಿತಾ ಇದ್ರು. ಕ್ರೈಸ್ತ ಧರ್ಮದಲ್ಲೂ ಕೂಡ ದಲಿತರಿದ್ದಾರೆ, ಬೌದ್ಧ ಧರ್ಮದಲ್ಲಿ ಇದ್ದಾರೆ, ಆಮೇಲೆ ಸಿಖ್ ಧರ್ಮದಲ್ಲಿ ಇದ್ದಾರೆ, ಅದೇ ರೀತಿ ಲಿಂಗಾಯತ ಧರ್ಮದಲ್ಲಿ ಇದ್ದಾರೆ. ಆ ಬೌದ್ಧ ಧರ್ಮದಲ್ಲಿ ಇದ್ದವರು ಧಾರ್ಮಿಕವಾಗಿ ಬೌದ್ಧರು, ಜಾತಿ ವಿಷಯ ಬಂದಾಗ ದಲಿತ ಸೌಲಭ್ಯಗಳು ಪಡ್ಕೊಳ್ತಾರೆ. ಆ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರ ತಿದ್ದುಪಡಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ಶಿಫಾರಸನ್ನ ಕಳಿಸ್ಬೇಕು. ಈಗ ಈ ಪ್ರಸ್ತಾವನೆಯನ್ನ ನಾವು 2-3 ಸಲ ಪರೀಕ್ಷಿಸಿದ್ದೀವಿ. ಹಾಗಾಗಿ ಈ ವೀರಶೈವ ಎನ್ನುವುದು ಹಿಂದೂ ಧರ್ಮದ ಒಂದು ಉಪಪಂಥ ಅನ್ನುವ ಅಭಿಪ್ರಾಯವನ್ನ ಕೇಂದ್ರ ಅಲ್ಪಸಂಖ್ಯಾತರ ಆಯೋಗ ತಿಳಿಸಿದೆ. ವ್ಯಕ್ತಪಡಿಸಿದೆ. 100% ಸತ್ಯ. ವೀರಶೈವ ಅನ್ನೋ ಶಬ್ದ ಲಿಂಗಾಯತ ಜೊತೆಗೆ ಅದರ ಬಾಲಂಗೋಶಿಯಾಗಿ ಇದ್ರೆ ನಮಗೆ ಮಾನ್ಯತೆ ಸಿಗೋದಿಲ್ಲ. ಅದಕ್ಕಾಗಿ ನಾವು ಲಿಂಗಾಯತ ಅಂತಾನೆ ಕಳಿಸ್ಬೇಕು ಅಂತ ಹೇಳಿದ್ವಿ, ವೀರಶೈವ ಜೊತೆಗೆ ಇರಬಾರ್ದು. ಅಂದ್ರೆ ನೀವು ಅದು ಶೈವದ ಒಂದು ಶಾಖೆ. ಅದು ಪಂಚಾಚಾರ್ಯರನ್ನ ಒಪ್ಕೊಳ್ಳಲ್ಲ ಆ ಪದದಲ್ಲಿ